ಬಿಎಲ್ಒ ನಿಮ್ಮ ಮನೆಗೆ ಬಂದ್ರೆ ನಿರ್ಲಕ್ಷ್ಯ ಬೇಡ. ನೈಜ ಮತದಾರರ ಪಟ್ಟಿ ಸಿದ್ಧಪಡಿಸುವ ಅಭಿಯಾನ. ಫಾರ್ಮ್ ಸಲ್ಲಿಸದಿದ್ದರೆ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡುವ ಸಾಧ್ಯತೆ. ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಅಭಿಯಾನವನ್ನು ಆರಂಭಿಸಿದೆ. ರಾಜ್ಯದ ಸುಮಾರು 5.55 ಕೋಟಿ ಮತದಾರರ ಮಾಹಿತಿಯನ್ನು ಪರಿಶೀಲಿಸಿ ನಕಲಿ ಹಾಗೂ ಅನರ್ಹ ಹೆಸರುಗಳನ್ನು ತೆಗೆದುಹಾಕಿ ನೈಜ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದೇ ಇದರ ಉದ್ದೇಶ. ಈ ಕಾರ್ಯಕ್ಕಾಗಿ ರಾಜ್ಯಾದ್ಯಂತ 59,050 ಬಿಎಲ್ಒಗಳನ್ನು ನಿಯೋಜಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡುವಂತೆ ಸೂಚಿಸಲಾಗಿದೆ. ಈ ಒಂದು ಫಾರ್ಮ್ ತುಂಬದೇ ಇದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇದೆ. ಹೌದು, ಜುಲೈ 29ರೊಳಗೆ ಈ ಕೆಲಸ ಮಾಡದಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅವಕಾಶ ತಪ್ಪಬಹುದು. ಹಾಗಾದ್ರೆ ಫಾರಂ ಎಲ್ಲಿಂದ ಸಿಗುತ್ತದೆ? ನಿಮ್ಮ ಮನೆಗೆ ಬರುವ ಬಿಎಲ್ಒಗಳು 2 ಎನ್ಯುಮರೇಷನ್ ಫಾರ್ಮ್ಸ್ ನ ಕೊಡ್ತಾರೆ. ಒಂದು ನಿಮ್ಮ ದಾಖಲೆಗೆ, ಮತ್ತೊಂದು ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು. ಬಿಎಲ್ಒ ಬರದಿದ್ದರೆ ನಿಮ್ಮ ಬಿಎಲ್ಒ ಮತದಾರ ಸಹಾಯ ಕೇಂದ್ರ ಅಥವಾ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಫಾರಂ ಅನ್ನು ಪಡೆಯಬಹುದು. ಫಾರ್ಮ್ನಲ್ಲಿ ಹೆಸರು, ವಿಳಾಸ, ಕುಟುಂಬದ ವಿವರಗಳು ಹಾಗೂ ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಸಹಿ ಹಾಕಬೇಕು. ನಂತರ ಅದನ್ನು ಮತ್ತೆ ಬಿಎಲ್ಒ ಅಥವಾ ಮತದಾರ ಸಹಾಯ ಕೇಂದ್ರಕ್ಕೆ ಸಲ್ಲಿಸಬೇಕು. ಅತ್ಯಂತ ಮುಖ್ಯವಾದ ವಿಷಯ ಏನಂದ್ರೆ, ಜೂನ್ 30ರಿಂದ ಜುಲೈ 29ರವರೆಗೆ ಈ ಫಾರ್ಮ್ ಸಲ್ಲಿಸದಿದ್ದರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಸೇರದೆ ಇರುವ ಸಾಧ್ಯತೆ ಇದೆ. ಅಂದರೆ ಮುಂದಿನ ಚುನಾವಣೆಯಲ್ಲಿ ಮತ ಚಲಾಯಿಸಲು ತೊಂದರೆ ಉಂಟಾಗಬಹುದು. ನಂತರ ಆಕ್ಷೇಪಣೆ ಸಲ್ಲಿಸುವ ಅವಕಾಶ ಇದ್ದರೂ ಅನಗತ್ಯ ಓಡಾಟ ಮತ್ತು ದಾಖಲೆಗಳ ಪರಿಶೀಲನೆ ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಫಾರ್ಮ್ ಅನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೀಗಾಗಿ ನಿಮ್ಮ ಮನೆಗೆ ಬಿಎಲ್ಒಗಳು ಬಂದಾಗ ಫಾರ್ಮ್ ಪಡೆದು ಸರಿಯಾಗಿ ಭರ್ತಿ ಮಾಡಿ ಜುಲೈ 29ರೊಳಗೆ ಸಲ್ಲಿಸಿ. ಒಂದು ಫಾರ್ಮ್ ಭರ್ತಿ ಮಾಡಲು ಕೆಲವೇ ನಿಮಿಷಗಳು ಸಾಕು. ಆದರೆ ಅದನ್ನು ಸಲ್ಲಿಸದೇ ಇದ್ದರೆ ನಿಮ್ಮ ಮತದಾನದ ಹಕ್ಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ.